ಟೆನ್ಷನ್ ಆಗಿದ್ದಾರೆ. ಪ್ರತಿಯೊಬ್ಬರು ಕೂಡ ಆಸರ ಕೊರ್ಸೋರು ಇಲ್ಲಿ ಏನ್ ಗುರು ಇದು ಮ್ಯಾಚ್ ಹಿಂಗ ಆಗ್ತಾ ಇದೆ ಅಂತ ಹೇಳಿ ಎದೆ ಬಡಿತ ಹೆಚ್ಚಾಗ್ತಾ ಇರುವಂತ ಹೃದಯ ಬಡಿತ ಇಲ್ಲಿ. ಇಲ್ಲಿ ಮಿಸ್ಟೇಕ್ ಮಾಡ್ತಾ ಇರೋದು ಪ್ರಶಾಂತ ಪಿಳ್ಳೆ ಅಂತಾನೆ ಹೇಳ್ಬೇಕು. ಅಲ್ಲಿ ನಾವು ಯಾವ ರೀತಿ ಇದೆ ಅಂತ ಫೀಲ್ಡ್ ಸೆಟಪ್ ನೋಡಬಹುದು. ಫೈನ್ ಲೆಗ್ ಮತ್ತೆ ಡೀಪ್ ಸ್ಕ್ವೇರ್ ಲೆಗ್ ಅಲ್ಲಿ ಫೀಲ್ಡ್ ಇರೋದು. ಸ್ಕ್ವೇರ್ ಲೆಗ್ ಇಂದ ಲಾಂಗ್ ಆನ್ ವರೆಗೂ ಗ್ಯಾಪ್ ಇದೆ. ಆ ಗ್ಯಾಪ್ ಹುಡುಕ್ತಾ ಇಲ್ಲ, ಹೊಡಿಯಕ್ ಹೋಗ್ತಾ ಇರೋದು ಫೈನ್ ಲೆಗ್ ಮೇಲೆ. ಖಂಡಿತವಾಗಿ ನೋಡಿ ಎಂತ ಕ್ವಾಲಿಟಿ ಬೌಲಿಂಗ್. 6 ಬಾಲಿಗೆ 6 ಬೇಕಿದ್ದು ಕೊಟ್ಟಿದ್ದು ಕೇವಲ ಒಂದೇ ಒಂದು ರನ್ಸ್. ಇಲ್ಲಿ ಒಂದು ಬಾಲಿಗೆ 5 ರನ್ ಬೇಕಾಗಿದೆ. ಇಲ್ಲಿ ಎಷ್ಟು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ನೋಡಿ. ನೀವು ಇಷ್ಟು ಶಫಲ್ ಆಗಿ ನಿಂತಾಗ ನಿಮಗೆ ರೌಂಡ್ ಫೀಲ್ಡ್ ಇರೋದಿಲ್ಲ. 360 ಡಿಗ್ರಿಯಲ್ಲಿ ಗ್ರೌಂಡ್ ಇರ್ಬೇಕಾದ್ರೆ ನೀವು ಕೇವಲ ಒಂದೇ ಕಡೆ ಹೊಡಿತೀನಿ ಅಂತ ಹೋದಾಗ ಅದು ಖಂಡಿತವಾಗ್ಲೂ ಅದಷ್ಟು ಈಸಿ ಆಗಲ್ಲ. ಖಂಡಿತವಾಗ್ಲೂ ಇದು ಬ್ಯಾಟ್ ಥಿಂಕಿಂಗ್ ಅಂತ ಹೇಳ್ಬೇಕು ನಾವು. ಈ ಲಾಸ್ಟ್ ಬಾಲ್ಗೆ ಬೌಂಡ್ರಿ ಹೊಡೆದ್ರೆ KSPL ಸೂಪರ್ ಓವರ್ ಮ್ಯಾಚ್ ನಾವು ನೋಡಬಹುದು. 6 ಬಂದ್ರೆ ಖಂಡಿತವಾಗ್ಲೂ ಹಾಸನ್ ರಾಕರ್ಸ್ ಕೇಕೆ ನಾವು ನೋಡಬಹುದು ಯಾವ ರೀತಿಯಾಗಿ ಕೇಕೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು. ಇಲ್ಲದಿದ್ರೆ 100% ಕೊಪ್ಪಲ್ ನೈಟ್ ರೈಡರ್ಸ್ ಅಂತೂ ಇಲ್ಲಿ ರೆಡಿ ಆಗಿದ್ದಾರೆ ಅಶ್ವತ್ಗಾರಕ್ಕೆ. ಲಾಸ್ಟ್ ಓವರ್ ಅಲ್ಲಿ ಬೌಂಡ್ರಿ ಮಾಡಿ ಮ್ಯಾಚ್ ನ ಹತ್ರ ತಂದಿದ್ದು ಪ್ರಶಾಂತ್ ಪಿಳ್ಳೆ ಅವರೇನೆ. ಬಟ್ ಇಲ್ಲಿ ಡಾಟ್ ಮಾಡ್ತಾ ಇರೋದು ಪ್ರಶಾಂತ್ ಪಿಳ್ಳೆ ಅವರೇನೆ. ಅಲ್ಲ ಬೌಂಡ್ರಿ ಹೊಡೆದ್ರು ಹತ್ತ ತಂದ್ರು ಅಂತ ಹೇಳಕ್ಕಿಂತ ಹೆಚ್ಚಾಗಿ ನೋಡಿ ನೀವು 6 ಬಾಲಿಗೆ 6 ರನ್ ಬೇಕಿದ್ದಾಗ ಯಾವ ಕ್ರಿಕೆಟ್ ಆದ್ರೂ ಸರಿ, ಯಾವ ಟೀಮ್ ಆದ್ರೂ ಸರಿ ಏನ್ ಯೋಚನೆ ಮಾಡಬೇಕಾಗುತ್ತೆ. ಸೊ ಎಲ್ಲೋ ಒಂದ್ ಕಡೆ ಆ ಬಿಗ್ ಶಾಟ್ ಅವರು ಸಿಂಗಲ್ ಹೊಡೆಯುವಂತ ಬಾಲ್ಗೆ ಸಿಂಗಲ್ ಹೋಗ್ಬಿಟ್ಟು ವಿಕೆಟ್ ಕಳ್ಕೊಂಡ್ರೆ ಆದ್ಮೇಲೆ ಮೊಮೆಂಟಮ್ ಫುಲ್ ಕಂಪ್ಲೀಟ್ ಚೇಂಜ್ ಆಗಿದೆ ಇಲ್ಲಿ. ಓ ಮೈ ಗಾಡ್ನೆಸ್, ಇದು ಬೇಕಾಗಿದ್ದು ಹಾಸನ್ ರಾಕರ್ಸ್ ಇಲ್ಲಿ ವಿಜಯದ ಪದಕ ಹಾರಿಸ್ತಾ ಇರೋದು. ಲಾಸ್ಟ್ ಬಾಲ್ಗೆ ಮ್ಯಾನ್ ಆಫ್ ದಿ ಹೀರೋ ಆಗ್ತಾ ಇರೋದಿಲ್ಲ ಪ್ರಶಾಂತ್ ಪಿಳ್ಳೆ.